4 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಯುವತಿ ಈಗ ಗಂಡನ ಮನೆಯಲ್ಲಿನೇ ಹೆಣವಾಗಿ ಹೋಗಿದ್ದಾಳೆ. ಚಂದದ ಯುವತಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ಅಷ್ಟಕ್ಕೂ ಏನಾಯಿತು? ಆ ಯುವತಿ ಸಾವನ್ನಪ್ಪಿದ್ದು ಯಾಕೆ? ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಮೂಡ್ತಾ ಇದೆ. ಬರೀ 4 ತಿಂಗಳ ಹಿಂದೆಷ್ಟೇ ಮದುವೆ ಆಗಿತ್ತು. ಮದುವೆಯಾಗಿ ಬರೀ 4 ತಿಂಗಳಾಗಿತ್ತು. ಹೀಗಾಗಿ ಆ ಯುವತಿ ಗಂಡನ ಮನೆಯಲ್ಲೇನೆ ಹೆಣವಾಗಿದ್ದಾಳೆ. ಚಂದದ ಯುವತಿ ಎನ್ನುವಂತಹ ಮಾತು. ಅಷ್ಟಕ್ಕೂ ಗಂಡನ ಮನೆಯಲ್ಲಿ ನಡೆದಿದ್ದಾದರೂ ಏನು ನಡೀತು? ಅಲ್ಲಿ ಏನಾಯಿತು? 24 ವರ್ಷದ ಭೂಮಿಕಾ ಮೃತ ದುರ್ದೈವಿ ಅಂತ ಹೇಳಲಾಗ್ತಾ ಇದೆ. ಈ ಘಟನೆಯಲ್ಲಿ ಏನಾಯಿತು? ಪತಿ ಕೆಲಸಕ್ಕೆ ಹೋದ ಬಳಿಕ ಸ್ಥಾನಕ್ಕೆ ತೆರಳಿದ್ದ ಭೂಮಿಕಾ ಸ್ಥಾನಕ್ಕೆ ಹೋಗಿರ್ತಾಳೆ. ಗ್ಯಾಸ್ ಗೀಸರ್ ಸೋರಿಕೆಯಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಭೂಮಿಕಾ ಮೂಲತಃ ಹಾಸನ ಮೂಲದವರಾಗಿದ್ದಾರೆ. ಹಾಸನ ಭಾಗದವರು. ಮದುವೆಯಾದ ಬಳಿಕ ಗಂಡನ ಜೊತೆಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದರು. ಇಬ್ಬರು ಕೂಡ ನೆಲೆಸಿದ್ರು. ಚಂದದ ಸಂಸಾರ. ಕೃಷ್ಣಮೂರ್ತಿ ಎಂಬುವವರ ಜೊತೆ ಭೂಮಿಕಾ ಮದುವೆಯಾಗಿತ್ತು. ಗಂಡ ಕೃಷ್ಣಮೂರ್ತಿ, ಹೆಂಡತಿ ಭೂಮಿಕಾ. ಮದುವೆ ಬಳಿಕ ಬೆಂಗಳೂರಿನ ತೋಟದ ಗುಡ್ಡದಹಳ್ಳಿಯಲ್ಲಿ ಇವರು ವಾಸವಾಗಿದ್ದರು. ಪತಿ ಕೆಲಸಕ್ಕೆ ಹೋದ ಬಳಿಕ ಭೂಮಿಕಾ ಸ್ಥಾನಕ್ಕೆ ಹೋಗಿರ್ತಾರಂತೆ. ಹೋದಂತಹ ಸಮಯದಲ್ಲಿ ಈ ವೇಳೆ ಗ್ಯಾಸ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಲೀಕ್ ಆಗಿದೆ. 4 ತಿಂಗಳ ಹಿಂದೆಯಷ್ಟೇ ಇವರಿಬ್ಬರು ಮದುವೆಯಾಗಿತ್ತು. ನೋಡಿ, ಈ ಹಿಂದೆ ಕೂಡ ಈ ರೀತಿಯಾದಂತಹ ಒಂದು ಪ್ರಕರಣವನ್ನು ನಾವು ಗಮನಿಸಿದ್ವಿ. ಇಬ್ಬರು ಅಕ್ಕ ತಂಗಿಯರು ಹೋದಾಗ ಸ್ಥಾನಕ್ಕೆ ಅಲ್ಲಿ ಗ್ಯಾಸ್ ಗೀಸರ್ ಅದು ಬ್ಲಾಸ್ಟ್ ಆಗಿ ಅಥವಾ ಅದರ ಅಲ್ಲಿರುವಂತಹ ಒಂದು ಲಿಕ್ವಿಡ್ ಹೊರಗೆ ಬಂದು ಉಸಿರುಗಟ್ಟು ಸಾವನ್ನಪ್ಪಿದ್ವು. ಅದೇ ರೀತಿಯಾದಂತಹ ಒಂದು ಪ್ರಕರಣ ಇದೆ. ಇಲ್ಲಿ ಕೂಡ ಬೇರೆ ಏನೂ ಆಗಿಲ್ಲ. ಗ್ಯಾಸ್ ಲೀಕ್ ಆಗಿಬಿಟ್ಟಿದೆ. ಆದಂತಹ ಸಂದರ್ಭ ಇವು ಸ್ನಾನಕ್ಕೆ ಹೋದಂತಹ ಸಮಯದಲ್ಲಿ ಈ ರೀತಿ ಘಟನೆ ಆಗಿರುವಂಥದ್ದು. ಇವರ ಗಂಡ ಕೃಷ್ಣಮೂರ್ತಿ ಅವರು ಕೆಲಸಕ್ಕೆ ಹೋಗಿರ್ತಾರೆ. ಕೆಲಸಕ್ಕೆ ಹೋದಂತಹ ಸಮಯದಲ್ಲಿ ಈ ರೀತಿಯಾದಂಥ ಘಟನೆ ಆಗಿದೆ. ಭೂಮಿಕಾಗೆ 24 ವರ್ಷ. ಇನ್ನೂ ಕೂಡ ಮದುವೆಯಾಗಿ ಕೇವಲ ಬರೀ 4 ತಿಂಗಳಾಗಿದೆ. ಇವರ ಗಂಡ ಕೆಲಸಕ್ಕೆ ಹೋದಾಗ ಭೂಮಿಕಾ ಸ್ನಾನಕ್ಕೆ ಹೋಗಿರ್ತಾಳೆ. ಹೋದಂತಹ ಸಮಯದಲ್ಲಿ ಗ್ಯಾಸ್ ಗೀಸರ್ ಏನಿರುತ್ತೆ, ಗ್ಯಾಸ್ ಗೀಸರ್ನ ಒಂದು ಅನಿಲ ಸೋರಿಕೆ ಆಗಿದೆ. ಅದರಲ್ಲಿರ್ತಕ್ಕಂಥ ಒಂದು ಲಿಕ್ವಿಡ್ ಸೋರಿಕೆ ಆಗಿರೋದ್ರಿಂದ ಉಸಿರುಗಟ್ಟಿ ಅಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭೂಮಿಕಾ ಮೂಲತಃ ಹಾಸನದವರಾಗಿದ್ದಾರೆ. ಹಾಸನದವರಿಗೆ ಈ ರೀತಿಯಾದಂತಹ ಒಂದು ದೂರು. ಗ್ಯಾಸ್ ಗೀಸರು ಅದನ್ನು ಉಪಯೋಗ ಮಾಡೋಕ್ಕೂ ಮುಂಚೆ ಅಥವಾ ಬಿಸಿ ಇದೆಯೋ ಇಲ್ವೋ ಅಥವಾ ಲೀಕ್ ಆಗ್ತಿದೆಯೋ ಅನ್ನೋದನ್ನು ನೋಡಬೇಕು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಕೂಡ ಹಿಂದೆ ಕೂಡ ನಾವು ಹೇಳಿದ್ವಿ, ಯಾವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು, ಸುರಕ್ಷಿತವಾಗಿ ಇರಬೇಕು ಅಂತಂದರೆ. ಗೀಸರನ್ನು ನೀವು ಅಳವಡಿಸಿದ್ದೀರಾ ಅಂತಂದರೆ ನಿಮ್ಮ ಒಂದು ಸ್ನಾನದ ಒಂದು ಕೋಣೆಯಲ್ಲಿ ಅಲ್ಲಿ ಗಾಳಿ ಸಾಕಷ್ಟು ಬರೋಕ್ಕೆ ಹೋಗೋಕ್ಕೆ ಒಂದು ಕಿಟಕಿಯನ್ನು ಅಥವಾ ಒಂದು ಕಿಂಡಿಯನ್ನು ನೀವು ಮಾಡಿರಬೇಕಾಗುತ್ತೆ. ಇಲ್ಲ ಅಂತಂದರೆ ಉಸಿರುಗಟ್ಟಿ ಈ ರೀತಿಯಾದಂತಹ ಒಂದು ಅವಘಡಗಳು ಸಂಭವಿಸಿಬಿಡುತ್ತೆ. ಪ್ರಾಣನೇ ಹೋಗಬೇಕಾಗತ್ತೆ. ಒಂದು ವೇಳೆ ಅದರಲ್ಲಿರುವಂತಹ ಒಂದು ಲಿಕ್ವಿಡ್ ಲೀಕ್ ಆದರೂ ಕೂಡ, ಗ್ಯಾಸ್ ಗೀಸರ್ನಲ್ಲಿರುವಂತಹ ಲಿಕ್ವಿಡ್ ಲೀಕ್ ಆದರೂ ಕೂಡ ಅದು ವಿಷಕಾರಿ ಒಂದು ಅಂಶ ಇರುತ್ತೆ. ಅದರಲ್ಲಿ ಅದು ಹೊರಗಡೆ ಹೋಗೋಕ್ಕೆ ಸಾಕಷ್ಟು ದಾರಿ ಬೇಕು. ಅದಕ್ಕೆ ನೀವು ಪ್ಲೇಸನ್ನು ಮಾಡಿಕೊಡಬೇಕು. ಇಲ್ಲ ಅಂದರೆ ಎಲ್ಲ ಕಡೆ ಕವರ್ ಆಗಿದ್ರೆ ಹೆಂಗೆ ಅದು ಹೊರಗಡೆ ಹೋಗುತ್ತೆ? ಆಗ ಉಸಿರುಗಟ್ಟಲೇಬೇಕಾಗುತ್ತೆ, ಸಾವನ್ನಪ್ಪಲೇಬೇಕಾಗುತ್ತೆ. ಅದರಲ್ಲಿರುವಂಥ ಒಂದು ವಿಷಕಾರಿ ಅನಿಲ ನಮ್ಮ ಮೈಯೊಳಗೆ ಸೇರಿಕೊಂಡು ಉಸಿರಿನ ಮೂಲಕ ನಮ್ಮ ಜೀವವನ್ನೇ ತೆಗೆಯುತ್ತೆ. ಅದಕ್ಕೆ ಇದು ಕೂಡ ಒಂದು ಉದಾಹರಣೆ. ಈ ಹಿಂದೆ ಕೂಡ ಈ ರೀತಿಯಾಗಿ ಘಟನೆ ಆಗಿದೆ. ಆಗ ಇಬ್ಬರು ಮಹಿಳೆಯರು ಬಲಿಯಾಗಿದ್ದರು. ಈಗ ಒಬ್ಬರು ಅಲ್ಲಿ ಆ ಯುವತಿ ಏನು ಸಾವನ್ನಪ್ಪಿದ್ರು. ಈ ಹಿಂದೆ ಆದಂಥ ಘಟನೆಯಲ್ಲಿ ಅವರ ಮದುವೆ ನಿಶ್ಚಯ ಆಗಿತ್ತು. ಇನ್ನೇನು ಮದುವೆಗೆ ಕೆಲವೇ ದಿನಗಳು ಬಾಕಿ ಇತ್ತು. ಅವರು ಸಾವನ್ನಪ್ಪಿದ್ರು. ಇಬ್ಬರು ಅಕ್ಕ ತಂಗಿ. ಇಲ್ಲಿ ಇವರು ಮದುವೆಯಾಗಿ 4 ತಿಂಗಳಾಗಿದೆ. ಇವರು ಸಾವನ್ನಪ್ಪಿದ್ದಾರೆ. ನವ ವಿವಾಹಿತರು, ನವ ದಂಪತಿಗಳು ಸಾಕಷ್ಟು ಆಸೆ ಕನಸುಗಳನ್ನು ಇಟ್ಕೊಂಡಿರ್ತಾರೆ ಜೀವನದ ಬಗ್ಗೆ. ಇಬ್ಬರು ಕೂಡ ಬೆಂಗಳೂರಿನ ಬಂದು ವಾಸವಾಗಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಪತಿ ಕೆಲಸ ಮಾಡ್ತಾ ಇರ್ತಾರೆ ಬೆಂಗಳೂರಲ್ಲಿ. ಹೀಗಾಗಿ ಇವರ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ನಾನಕ್ಕೆ ಹೋದಾಗ ಈ ರೀತಿಯಾದಂತಹ ಘಟನೆ ಆಗಿದೆ. ಭೂಮಿಕಾ ಗಂಡ ಕೃಷ್ಣಮೂರ್ತಿ ಏನಿದ್ದಾರೆ ಅವರ ಜೊತೆ ಮದುವೆಯಾಗಿದ್ದರು. ಇಬ್ಬರು ಮದುವೆ ಆದಂಥ ಬಳಿಕ ಬೆಂಗಳೂರಿನ ಒಂದು ತೋಟದ ಗುಡ್ಡದಹಳ್ಳಿ ಏನಿದೆ ಅಲ್ಲಿ ವಾಸವಾಗಿರ್ತಾರೆ ಇಬ್ಬರು ಕೂಡ. ಇವರ ಗಂಡ ಕೃಷ್ಣಮೂರ್ತಿ ಕೆಲಸಕ್ಕೆ ಹೋದಾಗ ಈ ರೀತಿಯಾದಂತಹ ಒಂದು ಘಟನೆ ಆಗಿಬಿಟ್ಟಿದೆ. ಭೂಮಿಕಾ ಸಾವನ್ನಪ್ಪಿದ್ದಾರೆ. ಗೀಸರ್ ವಿಚಾರವಾಗಿ ಗ್ಯಾಸ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಏನಿದೆ ಅದರೊಳಗಡೆ ಇರುವಂಥದ್ದು ಲಿಕ್ವಿಡ್ ಇದು ಅದು ಸೋರಿಕೆಯಾಗಿದೆ. ಅದು ಸೋರಿಕೆ ಆಗಿರೋದ್ರಿಂದ ಇವರು ಒಳಗಡೆ ಇರ್ತಾರೆ. ಉಸಿರಾಡಬೇಕಾದ್ರೂ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಅದು ನಮ್ಮ ದೇಹದ ಒಳಗೆ ಸೇರಿಕೊಂಡಾಗ ಉಸಿರು ಕಟ್ಟಾಗುತ್ತೆ. ಹೀಗಾಗಿ ಅವರ ಒಂದು ಪ್ರಾಣ ಹೋಗಿದೆ. ಈ ಒಂದು ವಿಚಾರ ಈಗ ಗೊತ್ತಾಗಿದೆ. ಹೀಗಾಗಿ ಈ ಒಂದು ಗ್ಯಾಸ್ ಗೀಸರನ್ನು ಬಳಸಬೇಕಾದ್ರೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಅದರ ಅನಿಲ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆ ಆಗುತ್ತಾ ಇಲ್ಲ ಆ ವಿಚಾರದ ಬಗ್ಗೆ ಗಮನ ಹರಿಸಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.